ಇಲ್ಲಿ ಕಾರ್ತಿಕ ಮಾಸದ ತುಪ್ಪದ ದೀಪ ಸಹ ಹಚ್ತಾ ಇರ್ತಾರೆ. ಕಾಲಭೈರೇಶ್ವರ ಅಂತ ಹೇಳಿ ದೇವಸ್ಥಾನದ ಒಳಗಡೆ 4 ದಿಕ್ಕಿನಲ್ಲಿಯೂ 4 ಗೋಪುರಗಳಿರ್ತವೆ. ಮಧ್ಯದಲ್ಲಿ ಗರ್ಭಗುಡಿ ಇರುತ್ತೆ. ಮತ್ತು ನಾವು ಈ ದೇವಸ್ಥಾನದೊಳಗಡೆ ವಿನಾಯಕ ಸ್ವಾಮಿ, ಕುಮಾರಸ್ವಾಮಿ ಮತ್ತು ಅನ್ನಪೂರ್ಣೇಶ್ವರಿಯನ್ನು ಸಹ ನಾವು ದರ್ಶನ ಮಾಡ್ಕೋಬೋದು. ನವಗ್ರಹಗಳು ಎಲ್ಲ ಇರ್ತವೆ. ಇದಕ್ಕೂ ಮುಖ್ಯವಾಗಿ ನಂದೀಶ್ವರ ತುಂಬ ದೊಡ್ಡದಾಗಿ ಇರ್ತಾರೆ. ನೋಡಿ, ಇಲ್ಲಿ ನಂದೀಶ್ವರ ಅವರು ಈ ಥರ ಇರ್ತಾರೆ. ಇಲ್ಲಿ ಬಲ್ಪತ್ರೆ ಮರ ಇದೆ. ಆ ಮರದ ಹತ್ರ ಋಷಿವರ್ಯಗಳು ರಾತ್ರಿ ಹೊತ್ತು ಬರ್ತಾ ಇರ್ತಾರೆ ಅಂತ ಹೇಳ್ತಾರೆ. ಅದು ಹಳ್ಳಿ ಮುಖಾಂತರ ಇರುತ್ತೆ ಅಂತ ಹೇಳ್ತಾರೆ. ನಾವಲ್ಲಿ ಪೂಜೆ ಮಾಡಬೇಕಾದ್ರೆ ಒಂದು ವೇಳೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡ್ರೆ ನಾವು ತುಂಬ ಅದೃಷ್ಟವಂತರು ಅಂತ ಹೇಳ್ತಾರೆ. ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದರೆ ಈ ಥರ ದೇವ್ರ ಪ್ರಸಾದಗಳು, ದಾರಗಳು ಎಲ್ಲ ಸಿಗ್ತವೆ. ರಾತ್ರಿ ಹೊತ್ತು ಎಷ್ಟೊತ್ತಾದರೂ ಸರಿ, ಹಗಲು ರಾತ್ರಿ ಥರ ನಮಗಿಲ್ಲಿ ಸಿಗುತ್ತೆ. ಇಲ್ಲಿಂದ ನಾವು ವಿನಾಯಕ ಸ್ವಾಮಿನ ದರ್ಶನ ಮಾಡಿಕೊಂಡು ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಿದ್ವಿ. ಗಿರಿ ಪ್ರದಕ್ಷಿಣೆ ಸ್ಟಾರ್ಟ್ ಮಾಡಬೇಕಾದ್ರೆ ನೋಡಿ, ಎಷ್ಟು ದೂರ ಆದರೂ ಹೋಗಲಿ ಎಲ್ಲ ಕಡೆಯೂ ರಾತ್ರಿ ಎಷ್ಟೊತ್ತಾದ್ರೂ ಭಕ್ತಾದಿಗಳು ಗಿರಿ ಪ್ರದಕ್ಷಿಣೆ ಮಾಡ್ತಾನೆ ಇರ್ತಾರೆ. ಎಲ್ಲ ದೇವಸ್ಥಾನದ ಕಡೆಯೂ ದೀಪ ಹಚ್ತಾನೆ ಇರ್ತಾರೆ. ಇದು ಬಂದುಬಿಟ್ಟು ಯಮಲಿಂಗೇಶ್ವರ ಅಂತ ಹೇಳ್ಬಿಟ್ಟು ಆ ದೇವಸ್ಥಾನದ ಹತ್ರ ದರ್ಶನ ಮಾಡೋಕ್ಕೆ ಹೋಗ್ತಾಯಿದ್ದೀವಿ ನಾವು. ಈ ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಎಲ್ಲ ದಿಕ್ಕಿನಲ್ಲಿಯೂ ಆ ದಿಕ್ಕಿಗೆ ತಕ್ಕ ಹಾಗೆ ಶಿವ ಪ್ರತಿಷ್ಠಾಪನೆ ಮಾಡಿರ್ತಾರೆ. ನೈಋತ್ಯ ಲಿಂಗ, ವಾಯುಲಿಂಗ, ಯಮಲಿಂಗ, ಈ ಥರ ಎಲ್ಲ ಕಡೆಯೂ ಒಂದೊಂದು ಲಿಂಗ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಈಗ ನಾವು ಮೋಕ್ಷ ಮಾರ್ಗ ಅನ್ನೋ ಜಾಗದ ಹತ್ರ ಇದ್ದೀವಿ. ರಾತ್ರಿ ಎಷ್ಟೊತ್ತಾದರೂ ಆಗಲಿ, ಹಗಲಲ್ಲಾದರೂ ಆಗಲಿ ತುಂಬ ಜನ ಇರೋದು ಅಂದರೆ ಇಲ್ಲಿ ಮೋಕ್ಷ ಮಾರ್ಗ ಹತ್ರ. ಗಿರಿ ಪ್ರದಕ್ಷಿಣೆ ಮಾಡಬೇಕಾದ್ರೆ ಈ ದೇವರ ಮಾರ್ಗ, ಮೋಕ್ಷ ಮಾರ್ಗ ಅನ್ನೋ ಈ ಜಾಗನ ಮಾತ್ರ ಮಿಸ್ ಮಾಡ್ಕೋಬೇಡಿ. ಖಂಡಿತ ನೀವು ಹೋಗಲೇಬೇಕಾಗಿರೋದು. ದೇವ್ರಿಗೆ ಕರ್ಪೂರ ಹಚ್ಚಿ ಎಲ್ಲರೂ ಹೋಗ್ತಾ ಇರ್ತಾರೆ. ಇಲ್ಲೇನಂದರೆ ಚಿಕ್ಕದೊಂದು ದೇವಸ್ಥಾನ ಥರ ಇದೆ. ಅದ್ರೊಳಗಡೆ ನಾವು ಒಳಗಡೆ ಹೋಗಬೇಕು. ಒಳಗಡೆ ಹೋಗಿದ್ದಾದಮೇಲೆ ನಾವು ಇತ್ತ ಕಡೆಯಿಂದ ಹತ್ತು ಕಡೆಗೆ ಹೋಗ್ಬೋದು. ಆ ಥರ ಇರುತ್ತೆ. ನೋಡಿಲ್ಲಿ ಈ ಥರ ಹೊರಗಡೆ ಬಂದರೆ ನಾವು ಮೋಕ್ಷ ಮಾರ್ಗದಲ್ಲಿ ಬಂದಿದ್ದೀವಿ ಅಂತ ಒಂದು ನಂಬಿಕೆ ಇದೆ. ನಾವು ಈಗ ಈಶಾನ್ಯ ಲಿಂಗ ಹತ್ರ ಇದ್ದೀವಿ. ನಾನು ಹೇಳ್ದೆ ಅಲ್ವಾ, ಗಿರಿ ಪ್ರದಕ್ಷಿಣೆ ಸುತ್ತಲೂ ಒಂದೊಂದು ಕಡೆಗೂ ಒಂದೊಂದು ದೇವಸ್ಥಾನ ಪ್ರತಿಷ್ಠಾಪನೆ ಇರುತ್ತೆ ಅಂತೇಳಿ. ಇದು ರಾಜಗೋಪುರ. ಲಾಸ್ಟಿಗೆ ರಾಜಗೋಪುರ ಹತ್ರ ನಮಸ್ಕಾರ ಹಾಕ್ಕೊಂಡು ಗಿರಿ ಪ್ರದಕ್ಷಿಣೆ ಪೂರ್ತಿ ಮಾಡಿದ್ದಾಯಿತು.